ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು KSRTCಯಲ್ಲಿ ನಡೀತಾ ಇದೆ ಚಾಲಕ ಕಮ್ ನಿರ್ವಾಹಕ ಹುದ್ದೆಗೆ ಸಂಬಂಧಪಟ್ಟ ಹಾಗೆ. ಇಲ್ಲಿವರೆಗೂ ಏನು ವೃತ್ತಿ ಪರೀಕ್ಷೆ ನಡೀತಾ ಇತ್ತು. ದಿನಾಂಕ 15/2/2025 ಗಂಟ ಒಂದು ಲಿಸ್ಟ್ ಬಿಟ್ಟಿದ್ದರು. ಅದಾದಮೇಲೆ ನೆಕ್ಸ್ಟು 17/2/2025ರಿಂದ 1/3/2025 ಒಂದು ಹೊಸ ಲಿಸ್ಟ್ ಬಿಟ್ಟಿದ್ದಾರೆ. ಟೋಟಲ್ 1275 ಅಭ್ಯರ್ಥಿಗಳ ಹೊಸ ಒಂದು ಲಿಸ್ಟ್ ಬಿಟ್ಟಿದ್ದಾರೆ. ಈ ಲಿಸ್ಟಲ್ಲಿ ನೀವು ಯಾವ ದಿನಾಂಕಕ್ಕೆ ಬರಬೇಕು, ಯಾವ ಟೈಮಿಂಗ್ ಬರಬೇಕು, ಎಲ್ಲ ಡೀಟೇಲ್ ಆಗಿ ಇದರಲ್ಲಿ ಕೊಟ್ಟಿದ್ದಾರೆ. ಇನ್ನೂ ಯಾರ್ಯಾರಿಗೆ SMS ಬಂದಿಲ್ವೋ ಈಗಾಗಲೇ ಎಲ್ರಿಗೂ SMS ಕೂಡ ಕಳಿಸಿದ್ದಾರೆ. ನಿಮ್ಗೆ ಯಾರಿಗಾದರೂ SMS ಏನಾದರೂ ಬಂದಿಲ್ಲ ಅಂತೇಳಿ ನೀವು ಕಾಯ್ತಾ ಇದ್ದರೆ, ಅಥವಾ ಹೋದ ಒಂದು ಲಿಸ್ಟಲ್ಲಿ ನಿಮ್ಮ ಹೆಸರಿಲ್ಲ ನೆಕ್ಸ್ಟ್ ಬರ್ಬೋದು ಅಂತ ಏನಾದರೂ ಕಾಯ್ತಾ ಇದ್ದರೆ, ನೀವುಗಳು ಈ ಒಂದು ಲಿಸ್ಟ್ ನೋಡಿ ನೀವು ನಿಮ್ಮ ರಿಜಿಸ್ಟ್ರೇಷನ್ ನಂಬರು, ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಕಾರ್ಯಪತ್ರನ ಡೌನ್ಲೋಡ್ ಮಾಡಿಕೊಂಡು ನೀವುಗಳು ಹೋಗ್ಬೋದು ಸ್ನೇಹಿತರೆ. ನಿಮ್ಮ ಸ್ನೇಹಿತರಿಗೆ ಯಾರಿಗಾದರೂ SMS ಬಂದಿಲ್ಲ ಅಂತಂದರೆ ಅಂಥವರಿಗೂ ಕೂಡ ಈ ಒಂದು ಮಾಹಿತಿನ ಶೇರ್ ಮಾಡಿ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ದಿನಾಂಕ 17/2/2025ರಿಂದ 1/3/2025 ಬಿಟ್ಟಿದ್ದಾರೆ ಸ್ನೇಹಿತರೆ ಒಂದು ಲಿಸ್ಟು. ನೋಡ್ಬೋದು, ನೀವು 1 by 1 ನೋಡ್ತಾ ಹೋಗಿ. ಇದರಲ್ಲಿ ನಿಮ್ಗೆ ಏನಾದರೂ ಕಾಣಿಲ್ಲ ಅಂದರೆ ಸ್ಕಿಪ್ ಮಾಡಿಕೊಂಡು ಕೂಡ ನೋಡ್ಕೋಬೋದು. ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಈ ಒಂದು PDF ಒಂದು ಲಿಂಕ್ ಕೂಡ ಕೊಟ್ಟಿರ್ತೇನೆ. ನೀವು ಅಲ್ಲಿಂದ ಕೂಡ ಬೇಕಾದರೆ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ನೋಡ್ಬೋದು, ದಿನದಿಂದ ದಿನಕ್ಕೆ 40+ ಅಂಕ ಪಡಿತಕ್ಕಂಥ ಅಭ್ಯರ್ಥಿಗಳ ಸಂಖ್ಯೆಯು ಕೂಡ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಜೊತೆಗೆ 45 ಮೇಲೆ ಜಾಸ್ತಿ ಅಂಕ ಪಡಿತಕ್ಕಂಥ ಅಭ್ಯರ್ಥಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾಯಿದೆ. ಅದರಿಂದ ನೀವುಗಳು ಯಾರ್ಯಾರು ಇನ್ನೂ ಒಂದು ಚಾಲನಾ ವೃತ್ತಿ ತರಬೇತಿ ಪಡಿಬೇಕು ಅಂತೇಳಿ ಇನ್ನೂ ವೇಟಿಂಗಲ್ಲಿದ್ದೀರೋ, ನಮ್ದಿನ್ನೂ ಹೆಸರು ಬರೋಕ್ಕೆ, ನಮ್ದಿನ್ನೂ ಲಿಸ್ಟ್ ಬರೋಕ್ಕೆ ಲೇಟ್ ಆಗುತ್ತೆ ಅಂತ ಕಾಯ್ತಿರ್ತೀರೋ, ಅಂಥವ್ರು ಬೇಗ ಈ ಒಂದು ಲಿಸ್ಟ್ ನೋಡಿಕೊಂಡು ಇನ್ನೂ ಚಾಲನಾ ವೃತ್ತಿ ತರಬೇತಿ ಪಡಿಬೇಕು ಅಂದ್ಕೊಂಡಿರ್ತಾರೆ ಇಮಿಡಿಯೇಟಾಗಿ ಹೋಗಿ ನಿಮ್ಮ ಹತ್ತಿರದ ಒಂದು ಚಾಲನಾ ವೃತ್ತಿ ತರಬೇತಿ ಕೇಂದ್ರದಲ್ಲಿ ತರಬೇತಿ ಪಡ್ಕೊಂಡು ನೀವು ಚಾಲನಾ ವೃತ್ತಿ ಪರೀಕ್ಷೆಗೆ ಹೋಗ್ಬೋದು ಅಂತ ಹೇಳುತ್ತಾ. ಯಾಕಂದರೆ ಚಾಲನಾ ವೃತ್ತಿ ತರಬೇತಿ ಈ ಒಂದು ಕಾಂಪಿಟೇಷನ್ ಯುಗದಲ್ಲಿ ಅತಿ ಮುಖ್ಯವಾಗಿದೆ. ಯಾಕಂದರೆ ಅದರದ ನಂಬರ್ ಕೂಡ ಇಂಪಾರ್ಟೆಂಟ್ ಆಗ್ತಾಯಿದೆ. ನೋಡ್ಬೋದು, ಈಗಾಗಲೇ ನೋಡ್ಬೋದು 1 by 1 ನೋಡ್ತಾ ಹೋಗಿ. ಎಲ್ಲ ಅಭ್ಯರ್ಥಿಗಳು ಒಬ್ಬರಿಗಿಂತ ಒಬ್ಬರು ಹೆಚ್ಚಿಗೆ ನಂಬರ್ ಪಡಿತಕ್ಕಂಥ ಅಭ್ಯರ್ಥಿಗಳು ಹೆಚ್ಚಿನ ಜನ ಆಗಿದ್ದಾರೆ. ಅದರಿಂದ ಪರ್ಸೆಂಟೇಜ್ ಕೂಡ ಕಟ್ ಆಫ್ ಕೂಡ 40 ಮೇಲೆ ನಿಲ್ಲುತ್ತೆ. ಕ್ಯಾಟಗಿರಿಗಳಿಗೆ ಜನರಲ್ ಬಂದು 46 ಮೇಲೆ ನಿಲ್ಲುತ್ತೆ. ಡೇಟ್ ಆಫ್ ಬರ್ತು ಎಲ್ಲಿ ಕ್ಲೋಸ್ ಆಗುತ್ತೆ ಅಂತೇಳಿ ನಿಖರವಾಗಿ ಅಂದಾಜು ಮಾಡೋಕ್ಕೆ ಆಗ್ತಾಯಿಲ್ಲ. ನೋಡೋಣ, ಇನ್ನು ಇದೊಂದು ಲಿಸ್ಟ್ ಕಂಪ್ಲೀಟ್ ಆಗಿದ್ಮೇಲೆ ನೆಕ್ಸ್ಟ್ ಲಿಸ್ಟಿನಲ್ಲಿ ಒಂದು ಅಂದಾಜು ಮತ್ತೊಂದು ಸಲ ಮಾಡೋಣ. ಈಗಾಗಲೇ ನಾನು ಒಂದು ಅಂದಾಜು ಮಾಡಿದ್ದೀನಿ ಕಟ್ ಆಫ್ದು. ಒಂದು ಲಿಸ್ಟು 2 ಲಿಸ್ಟ್ ಚೆಕ್ ಮಾಡಿಕೊಂಡು ಮತ್ತೊಂದು ಅಂದಾಜು ಕೂಡ ಮಾಡಿ ನಿಮಗೆ ನಾನು ತಿಳಿಸುವ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಸಾಕಷ್ಟು ರಸ್ತೆ ಸಂಚಾರಿ ಚಿಹ್ನೆಗಳ ವಿಡಿಯೋ ಕೂಡ ಮಾಡಿದ್ದೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳುತ್ತಾ. ಯಾಕಂದರೆ ಅರ್ಧದ ನಂಬರ್ ಕೂಡ ಇಂಪಾರ್ಟೆಂಟ್ ಆಗಿದೆ. ನಿಮಗೆ ಯಾವುದೇ ಒಂದು ಶ್ರಮವಿಲ್ಲದೆ ಈಸಿಯಾಗಿ ಸಿಗ್ತಕ್ಕಂಥ 4 ನಂಬರ್ ಅಂದರೆ ರಸ್ತೆ ಸಂಚಾರಿ ಸಿಗ್ನಲಲ್ಲಿ. ಒಂದೊಂದು ಪ್ರಶ್ನೆಯನ್ನು ನೀವು ಓಕೆ ಮಾಡೋಕ್ಕೆ ನಿಮಗೆ 30 ಸೆಕೆಂಡ್ ಟೈಮ್ ಇರುತ್ತೆ. ಆರಾಮಾಗಿ ನೀವು ಯೋಚನೆ ಮಾಡಿಕೊಂಡು ಸಿಗ್ನಲನ್ನು ಆನ್ಸರ್ ಮಾಡ್ಬೋದು ಸ್ನೇಹಿತರೆ. ಉದಾಹರಣೆಗೆ ಯಾವುದೋ ಒಂದು ಸಿಗ್ನಲ್ ಮೇಲ್ಗಡೆ ಬಂದಿರುತ್ತೆ. ಆ ಒಂದು ಸಿಗ್ನಲ್ಗೆ 4 ಆನ್ಸರ್ ಇರ್ತವೆ. ನೀವು ಆರಾಮಾಗಿ ಅವು ಸಿಗ್ನಲ್ನ ಎಲ್ಲ ಆನ್ಸರ್ಗಳನ್ನ ಓದ್ಕೊಳ್ಳಿ. ಒಂದನೇದು ಆನ್ಸರ್ ಓದ್ಕೊಳ್ಳಿ. ಆ ಸಿಗ್ನಲ್ಗೆ, ಆ ಆನ್ಸರ್ಗೆ
ಸಂಬಂಧ ಇಲ್ಲ ಅಂತೇಳಿ ನಿಮ್ಗೆ ಕನ್ಫರ್ಮ್ ಆಯಿತು. ಎರಡನೇದು ಆನ್ಸರ್ ಓದ್ಕೊಳ್ಳಿ, ಆ ಸಿಗ್ನಲ್ಗೆ ಆ ಆನ್ಸರ್ಗೆ ಸಂಬಂಧ ಇಲ್ಲ ಅಂತೇಳಿ ಕನ್ಫರ್ಮ್ ಆಯಿತು. ಸೊ ಮೂರನೇದು ಓದ್ಕೊಳ್ಳಿ, ಆ ಸಿಗ್ನಲ್ಗೆ ಆ ಆನ್ಸರ್ಗೆ ಸಂಬಂಧ ಇಲ್ಲ ಅಂತೇಳಿ ನಿಮ್ಗೆ ಕನ್ಫರ್ಮ್ ಆಯಿತು ಅಂತಂದರೆ, ಇನ್ನು ನಾಲ್ಕನೇ ಸಿಗ್ನಲ್ ಏನಿರುತ್ತೆ, ಸೊ ಆ ಸಿಗ್ನಲ್ಗೆ ಅದು ಸಂಬಂಧ ಇರುತ್ತೆ, ಬಟ್ ಅಲ್ಲಿ ಹೆಸರು ಏನಾದರೂ ಸ್ವಲ್ಪ ಚೇಂಜಸ್ ಕೊಟ್ಟರೆ ನಿನಗೆ ಕನ್ಫ್ಯೂಸ್ ಆಗುತ್ತೆ. ಹೌದು, ಇದು ಈ ಸಿಗ್ನಲ್ ಇದೆ, ಈ ಥರ ಹೆಸರೇನೋ ಕೊಟ್ಟಿದ್ದಾರಲ್ಲ ಅಂತೇಳಿ ಏನಾದರೂ ಕನ್ಫ್ಯೂಸಲ್ಲಿ ನೀವಿದ್ದರೆ ಆ ಆನ್ಸರ್ ಅದರದ್ದು ಕರೆಕ್ಟಾಗಿ ಇರುತ್ತೆ. ಯಾಕಂದರೆ ಈಗ ಆಲ್ರೆಡಿ ನೀವು 3 ನೋಡಿದ್ದೀರ, ಅದಕ್ಕೆ ಸಂಬಂಧ ಇಲ್ಲದೆ ಆನ್ಸರ್ಗಳು ಇದ್ದಾವೆ 3. ಇದು ಮಾತ್ರ ಅದಕ್ಕೆ ಇರಲೇಬೇಕಲ್ವ, ಅದು ಇದ್ದೇ ಇರುತ್ತೆ. ಸೊ ಸ್ವಲ್ಪ ಹೆಸರು ಏನಾದರೂ ಚೇಂಜ್ ಕೊಟ್ಟರೆ ನಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಅದನ್ನು ಇದನ್ನು ಅಂತೇಳಿ. ಸೊ ನಮಗೇನು ಟೈಮ್ ಮುಗಿದೋಗುತ್ತೆ ಅಂತೇಳಿ ಗೊಂದಲದಲ್ಲಿ ಯಾವುದೋ ಟಿಕ್ ಮಾಡಿ ಅರ್ಧ ನಂಬರ್ ಕಳ್ಕೊಳ್ಳುವ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಅದರಿಂದ ನೀವು 3 ಕರೆಕ್ಟಾಗಿ ಸಂಬಂಧ ಇಲ್ಲ ಅಂತೇಳಿ ನೀವು ಕನ್ಫರ್ಮ್ ಆಯಿತು ಅಂದರೆ ಅದು 4ನೇದು ಅದು ಯಾವುದಿರುತ್ತೋ 1 ನಂಬರ್ದಾಗ ಬರುತ್ತೆ, 2 ನಂಬರ್ದಾಗ ಬರುತ್ತೆ, 3 ನಂಬರ್ದಾಗ ಬರುತ್ತೆ, 4 ನಂಬರ್ದು ಬರುತ್ತೆ, ಯಾವುದು ಕರೆಕ್ಟ್ ಯಾವುದಿರುತ್ತೋ ಅದನ್ನು ನೋಡಿಕೊಂಡು ಅದಕ್ಕೆ ಟಿಕ್ ಮಾಡಿ. 3 ಸಂಬಂಧ ಇಲ್ಲ ಅಂತ ಗೊತ್ತಾದಮೇಲೆ 4ನೇದು ಅದು ಹೆಸರು ಏನಾದರೂ ಚೇಂಜಸ್ ಕೊಟ್ಟಿದ್ರೆ, ಬೇರೆ ಯಾವುದೋ ರೀತಿಯಿಂದ ಕೊಟ್ಟಿದ್ರೆ ಅದು ಅದಕ್ಕೆ ಸಂಬಂಧಪಟ್ಟಿದ್ದೇ ಇರುತ್ತೆ ಅಂತೇಳಿ ಕನ್ಫರ್ಮು ಆಗಬೇಕು, ನಿಮಗೆ ಆಗಲೇಬೇಕು. ಯಾಕಂದರೆ ಅದು ಅದಕ್ಕೆ ಸಂಬಂಧಪಟ್ಟಿದ್ದೇ ಇರುತ್ತೆ. ಸೊ ಅದರಿಂದ ಯಾರು ಒಂದು ಇದು ಮಾಡ್ಕೊಳ್ಳೋದನ್ನು ನೀಟಾಗಿ ನೀವು ಚಾಲನಾ ವೃತ್ತಿ ಪರೀಕ್ಷೆನ ಕಂಪ್ಲೀಟ್ ಮಾಡಿಕೊಳ್ಳಿ ಸ್ನೇಹಿತರೆ. ಯಾಕಂದರೆ ಅಪ್ಪಲ್ಲಿ ಯಾವ ಥರ ವ್ಯಾಕಮ್ ಫುಲ್ ಮಾಡಿಕೊಂಡು ಗಾಡಿನ ಮೂವ್ ಮಾಡಬೇಕು ಅಂತೇಳಿ ನಾನು ಹಿಂದಿನ ವೀಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ. ಸೊ ಇನ್ನು ಯಾವ ಅಭ್ಯರ್ಥಿಗಳಿಗೂ ಗೊತ್ತಿಲ್ವೋ, ಯಾರು ಹೊಸಬರು ಇದ್ದಿರ್ತಾರೋ, ಸೊ ಅಂಥ ಅಭ್ಯರ್ಥಿಗಳು ನೋಡ್ಕೊಳ್ಳಿ. ಕೆಳಗಡೆ ಅಪ್ಪಲ್ಲಿ ಹೋಗ್ಬೇಕಾದ್ರೆ ಗಾಡಿ ಕೆಳಗೆ ವ್ಯಾಕಮ್ನ 8-10 ಗಂಟೆ ನೀವು ವ್ಯಾಕಮ್ ಫುಲ್ ಮಾಡ್ಕೊಂಡು ಹೋಗಿ ಸೆನ್ಸರ್ ಹತ್ರ ಹೋಗಿ ಮೇಲೆ ಕೆಳಗೆ 1-2 ಸಲ ಬ್ರೇಕ್ ಕೊಡಿದ್ರೂ ಅದು 5-6 ಗಂಟೆ ಬರುತ್ತೆ ವ್ಯಾಕಮು. ಆವಾಗ ನಿಮಗೆ ಗಾಡಿ ಮುಂದೆ ಈಸಿಯಾಗಿ ಮೂವ್ ಮಾಡೋಕ್ಕೆ ಬರುತ್ತೆ. ಸೊ ಅದರಿಂದ ದಯವಿಟ್ಟು ಹುಷಾರಾಗಿ ಕ್ಲಿಯರ್ ಮಾಡಿಕೊಳ್ಳಿ ಅಂತ ಹೇಳುತ್ತೆ. ಸೊ ನೋಡ್ಕೋಬೋದು ಸ್ನೇಹಿತರೆ, 1 by 1 ನಿಮ್ಮ ಹೆಸರನ್ನ ಜೊತೆಗೆ ನಿಮ್ಮ ಸ್ನೇಹಿತರು ಯಾರಾದರೂ ಅಪ್ಲಿಕೇಶನ್ ಹಾಕಿದವರು ಇದ್ದರು KSRTC ಇಲ್ಲ ಅಂತಂದರೆ ಅವ್ರ ಹೆಸರು ಇನ್ನೂ ಬಂದಿಲ್ಲ ಅಂತೆಲ್ಲ ಏನಾದರೂ ನಿಮ್ಗೆ ಕೇಳ್ತಾ ಇದ್ದಾರೆ. ಸೊ ಅಂಥವ್ರ ಹೆಸರು ಕೂಡ ಬಂದಿರ್ಬೋದು, ಚೆಕ್ ಮಾಡ್ಕೊಳ್ಳೋಕ್ಕೆ ಹೇಳಿ ಅವರಿಗೂ ಕೂಡ ಈ ಒಂದು ಮಾಹಿತಿನ ಶೇರ್ ಮಾಡಿ. ಸ್ವಲ್ಪ ಕ್ಲಿಯರ್ ಕಾಣಿಲ್ಲ ಅಂದರೆ ಸ್ಕಿಪ್ ಮಾಡಿಕೊಂಡು ಜೂಮ್ ಮಾಡ್ಕೊಂಡು ನೋಡಿ. ಅಷ್ಟು ಗೊತ್ತಾಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ PDF ಲಿಂಕ್ ಇರುತ್ತೆ. ಸೊ ನೀವು ಅಲ್ಲಿಂದ ಕೂಡ ನೋಡ್ಕೋಬೋದು ಸ್ನೇಹಿತರೆ, ನೋಡ್ಕೊಳ್ಳಿ. ನೀವು ಚಾಲನೆ ವೃತ್ತಿ ಪರೀಕ್ಷೆಗೆ ಹೋಗಿದ್ದಾಗ ನಿಮ್ಮ ಮುಂದೆ ಯಾರೋ ಒಬ್ಬರು ಅಭ್ಯರ್ಥಿಗಳು SO8 ಎಲ್ ಪಾರ್ಕಿಂಗ್ ಹೊಡೆದು ಬಂದಿರ್ತಾರೆ. ಬಂದಿದ್ಮೇಲೆ ನೀವು ಅವ್ರನ್ನ ಕೇಳ್ತೀರ ಗಾಡಿ ಹಂಗಿದೆ ಅಂತೇಳಿ. ಸೊ ಅವ್ರು ಹಂಗಿದೆ ಹಿಂಗಿದೆ ಅಂತೇಳಿ ಏನಾದರೂ ಭಯ ಬೀಳುವ ಒಂದು ಮಾಹಿತಿನೇ ನಿಮ್ಗೆ ಕೊಟ್ಟರೆ ಅದನ್ನು ನೀವು ತಲೆಕೆಡಿಸ್ಕೋಬೇಡಿ. ಯಾಕಂದರೆ ನಿಮ್ಗೆ ಆಲ್ರೆಡಿ ತರಬೇತಿ ಸೆಂಟ್ರ್ನಲ್ಲಿ ನಿಮಗೆಲ್ಲ ಡೀಟೇಲ್ ಆಗಿ ಹೇಳಿರ್ತಾರೆ. ಅದನ್ನು ತಲೆಗಿಟ್ಕೊಂಡು ಯಾವ ಥರ ಕಟ್ ಮಾಡಬೇಕು, ಯಾವ ಥರ ಏನು ಮಾಡಬೇಕು ಅಂಥೇಳಿ ಆ ಥರ ಹೊಡೀರಿ. ಗಾಡಿ ಹಂಗಿದೆ, ಹಂಗಾಯಿತು, ಹಿಂಗಾಯಿತು, 47 ಹೊಡೆದ್ರೆ ಡ್ಯೂಟಿ ಆಗುತ್ತೆ, 48 ಹೊಡೆದ್ರೆ ಡ್ಯೂಟಿ ಆಗುತ್ತೆ, ಹಂಗಾಗುತ್ತೆ, ಹಿಂಗಾಗುತ್ತೆ. ಭಾಳಷ್ಟು ಅಭ್ಯರ್ಥಿಗಳು ಭಾಳಷ್ಟೆಲ್ಲ ಹೇಳಿರ್ತಾರೆ. ಅದೆಲ್ಲ ತಲೆಗಿಟ್ಕೋಬೇಡ್ರಿ. ಅದನ್ನು ತಲೆಗಿಟ್ಕೊಂಡ್ರೆ ಏನಾಗುತ್ತೆ, ಸ್ವಲ್ಪ ಭಯ ಹುಟ್ಬಿಟ್ಟು ನಾವು ಎಷ್ಟು ನಂಬರ್ ತೊಗೊಳ್ಬೇಕಂತೀವೋ ಅಷ್ಟು ನಂಬರ್ ಕೂಡ ಬರೋದು ಕಷ್ಟ ಆಗಿಬಿಡುತ್ತೆ. ನೀವುಗಳು ಯಾರದೇ ಒಂದು ಊಹಾಪೋಹಗಳಿಗೆ ಕಿವಿಗೊಡದೆ ನಿಮ್ಮ ಒಂದು ದೃಢ ನಿರ್ಧಾರದಿಂದ, ಧೈರ್ಯದಿಂದ ನೀವು ನಿಮ್ಮ ಚಾಲನಾ ವೃತ್ತಿ ಪರೀಕ್ಷೆನ ಕಂಪ್ಲೀಟ್ ಮಾಡಿಕೊಳ್ಳಿ ಸ್ನೇಹಿತರೆ. ನಿಮಗೆ ಇದಕ್ಕಿನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾಗಿದ್ದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಯಾವಾಗ ಬೇಕಾದರೂ ಕೂಡ ಕಮೆಂಟಲ್ಲಿ ಕೇಳ್ಬೋದು. ನಾನು ಸ್ವಲ್ಪ ಕೆಲಸದಲ್ಲೇ ಬಿಜಿ ಇರೋದರಿಂದ ನಾನು ತಕ್ಷಣಕ್ಕೆ ನಿಮಗೆ ಸ್ಪಂದನೆ ಮಾಡದೇ ಇದ್ದರೂ ಕೂಡ ಸೊ ನೆಕ್ಸ್ಟ್ ಒಂದು ಅರ್ಧ ತಾಸು ಒಳಗಡೆ ನಾನು ನಿಮಗೆ ಸ್ಪಂದನೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಸೊ ಯಾವಾಗ ಬೇಕಾದರೂ ನೀವು ಕಮೆಂಟಲ್ಲಿ ಕೇಳ್ಬೋದು ಸ್ನೇಹಿತರೆ. ಸೊ ಹೀಗೆ
1 ಬೈ 1 ನೋಡ್ತಾ ಹೋಗ್ತಾರೆ. ಇನ್ನೇನು ಮಾರ್ಚ್ ಎಂಡಿಗೆಲ್ಲ ಮುಗಿಯುವ ಹಂತಕ್ಕೆ ಬರುತ್ತೆ ಈ ಒಂದು ಪ್ರೊಸೀಜರು. ಯಾಕಂದರೆ ಮಾರ್ಚ್ 1ನೇ ತಾರೀಕು ಗಂಟೆ ಇದು ಲಿಸ್ಟ್ ಇದೆ. ಆಮೇಲೆ ಇನ್ನೂ ಒಂದು ಅಥವಾ 2 ಲಿಸ್ಟ್, 2 ಲಿಸ್ಟ್ ಬರುತ್ತೆ. ಸೊ ಅದಾಗಿದ್ಮೇಲೆ ಕೊನೆಗೆ ಯಾರ್ಯಾರು ಅಭ್ಯರ್ಥಿಗಳು ಆಬ್ಸೆಂಟ್ ಆಗಿದ್ದಾರೋ ಅವ್ರದ್ದೆಲ್ಲ ಡೀಟೇಲ್ ಕೊಡ್ತಾರೆ. ಅಷ್ಟು ದಿನ ಅವರು ಮತ್ತೆ ತಿರ್ಗಿ ಹಾಜರಾಗಕ್ಕೆ ಅವರಿಗೆ ಒಂದು 3 ದಿನ 4 ದಿನ ಅಂತೇಳಿ ಟೈಮ್ ಕೊಡ್ತಾರೆ. ಆ ಒಂದು ಟೈಮ್ ಮುಗಿದ ತಕ್ಷಣ ಕಟ್ ಆಫ್ ಕೂಡ ರೆಡಿ ಮಾಡಿ ಹಾಕ್ತಾರೆ ಸ್ನೇಹಿತರೆ. ಈ ಒಂದೆಲ್ಲ ಪ್ರೊಸೀಜು ಏಪ್ರಿಲ್ 15 ಎಲ್ಲ ಏಪ್ರಿಲ್ ಎಂಡ್ವರೆಗೂ ಎಲ್ಲ ಕ್ಲಿಯರ್ ಮಾಡ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ಇದೆ. ಸೊ ನೋಡೋಣ ಸ್ನೇಹಿತರೆ, ಕಾದು ನೋಡೋಣ. ಸೊ ನೋಡಿ, ನಿಮ್ಮ ಹೆಸರು ಎಲ್ಲಾದರೂ ಮಿಸ್ ಆಗಿರ್ಬೋದು, ಓದೋಕ್ಕಾಗಿಲ್ಲ, ಕಾಣದೆ ಇರ್ತಕ್ಕಂಥ ಸಂದರ್ಭ ಕೂಡ ಇರ್ಬೋದು. ಸೊ ನೋಡ್ಕೋಬೋದು ನೀವು, ಯಾಕಂದರೆ ಸ್ಕಿಪ್ ಮಾಡ್ಕೊಂಡು ನೋಡಿ. ಜಾಸ್ತಿ ಉದ್ದ ಇದೆ ಅಲ್ಲ, 1225 ಅಭ್ಯರ್ಥಿಗಳು ಹಾಕಿದ್ದಾರೆ. ಸೊ ನೋಡ್ಕೋಬೋದು ನೀವು. ಸೊ ನೋಡಿ ಸ್ನೇಹಿತರೆ, ಇಷ್ಟಾಗಿತ್ತು ಇವತ್ತಿನ ಈ ಒಂದು ಮಾಹಿತಿ. ಸೊ ನೋಡಿ, ನೀವು ಇಲ್ಲಿ ನೋಡಿ ಸ್ನೇಹಿತರೆ, ಚಾಲಕ ಕಮ್ ನಿರ್ವಾಹಕ ಹುದ್ದೆಗಳ ನೇಮಕಾತಿಯ ಚಾಲನಾ ಪರೀಕ್ಷೆಗೆ ಹಾಜರಾಗಲು ಕಾಲಕ್ಕೆ ದಿನಾಂಕವಾರು ಅಭ್ಯರ್ಥಿಗಳ ಪಟ್ಟಿಯನ್ನು ತಯಾರಿಸಿ ನಿಗಮದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು. ಈ ಪಟ್ಟಿಯಲ್ಲಿಲ್ಲದ ಅರ್ಹ ಅಭ್ಯರ್ಥಿಗಳು ಮುಂದಿನ ಪಟ್ಟಿ ಅಥವಾ SMS-ಗಾಗಿ ನಿರೀಕ್ಷಿಸಿ. ಅಂದರೆ ಈಗೇನು ಲಿಸ್ಟ್ ಬಿಟ್ಟಿದ್ದಾರೆ, ಇದರಲ್ಲಿ ನಿಮ್ಮದು ಹೆಸರು ಏನಾದರೂ ಬಂದಿಲ್ಲ ಅಂತಂದರೆ ನೆಕ್ಸ್ಟ್ ಲಿಸ್ಟಲ್ಲಿ ನಿಮ್ಮದು ಹೆಸರು ಬರುತ್ತೆ ಅಥವಾ ನಿಮಗೆ SMS ಬರುತ್ತೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಸೊ ನೀವು 1 ಬೈ 1 ನೋಡ್ಕೋಬೋದು ಸ್ನೇಹಿತರೆ. ಸೊ ಇದಾಗಿತ್ತು ಇವತ್ತಿನ ಒಂದು ಈ ಮಾಹಿತಿ. ಸೊ ಮುಂದಿನ ಒಂದು ಲಿಸ್ಟ್ ಬಿಡುವವರೆಗೂ ನಿಮ್ಗೆ ಯಾರ್ಯಾರಿಗೆ ಇನ್ನೂ SMS ಬಂದಿಲ್ವೋ ಅಥವಾ ಹೆಸರು ಬಂದಿಲ್ವೋ ನೀವು ವೆಯ್ಟ್ ಮಾಡಬೇಕು ಅಂತ ಹೇಳುತ್ತಾ. ಸೊ ವೆಯ್ಟ್ ಮಾಡೋದಕ್ಕಿಂತಲೂ ನೀವೆಲ್ಲರೂ ನಿಮ್ಮ ಹತ್ತಿರದ ಒಂದು ತರಬೇತಿ ಸೆಂಟ್ರಲ್ಲಿ ತರಬೇತಿ ಪಡೀರಿ ಅಂತ ಹೇಳುತ್ತಾ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳುತ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.